ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ಚನ್ನಮ್ಮಾಜಿ ಸಮುದಾಯ ಭವನದಲ್ಲಿ ತುಮಕೋಸ್ನ ಸರ್ವ ಸದಸ್ಯರ ಸಭೆಯ ಅಂಗವಾಗಿ ಪೂರ್ವ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಮಾಲೋಚನಾ ಸಭೆಯನ್ನು ತುಮಕೋಸ್ನ ಅಧ್ಯಕ್ಷರಾದಂಥ ಎಚ್.ಎಸ್. ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ಸಂಸ್ಥೆಯ ನಿರ್ದೇಶಕರಾದಂತಹ ಟಿ.ವಿ. ರಾಜುರವರು ಸಹ ಈ ಕಾರ್ಯಕ್ರಮದ ಕುರಿತಂತೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಹಾಗೆಯೇ ಬರ್ತಿರುವಂತಹ ದಿನಮಾನಗಳಲ್ಲಿ ತುಮಕೂರಿನ ಉತ್ತಮ ಒಂದು ಸ್ಥಾನಕ್ಕೆ ಕೊಂಡೊಯ್ಯುವುದಾಗಿ ಸಾರ್ವಜನಿಕರಿಗೆ ಒಂದು ಷೇರುದಾರರಿಗೆ ಭರವಸೆಯನ್ನು ಸಹ ನೀಡಿದರು. ಈ ಸಂದರ್ಭದಲ್ಲಿ ರೈತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ವರದಿ ಸತೀಶ್ ಪವಾರ್. ಮಹಾಸಭೆಯಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥ ಸಮಯದಲ್ಲಿ ನಿಮ್ಮಲ್ಲಿ ಇಂಟ್ರಾಕ್ಟ್ ಅಂದರೆ ಯಾವುದೇ ಥರದ ವಿಷಯಗಳನ್ನು ಹೊಸ ಯೋಜನೆಗಳನ್ನ ರೂಪಿಸುವಾಗ ನಿಮ್ಮ ಸಹಕಾರ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸಲಹೆಗಳನ್ನು ಭಾಳ ಮುಖ್ಯ. ಅವಾಗ ಎಲ್ಲರಿಗೂ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ಕೆಲವು ಭಾಗ ಅಂದರೆ ಆಯ್ದ ಭಾಗಗಳಲ್ಲಿ ಅಂದರೆ ಸುಮಾರು 1,500ದಿಂದ 3,000 ಜನಸಂಖ್ಯೆ ಇರ್ತಕ್ಕಂಥ ಭಾಗವನ್ನು ಕ್ರೋಢೀಕರಿಸಿ ಅವ್ರ ಬಗ್ಗೆ ಸಂವಾದವನ್ನು ಮಾಡಬೇಕು ಅಂತ ಏರ್ಪಡಿಸಿದ್ವಿ. ಆದರೆ ಇವತ್ತು ಸುಮಾರು 3,000 ಜನಕ್ಕೆ ಭಾಳ ಕಮ್ಮಿ ಜನಸಂಖ್ಯೆ ಇದೆ. ಅಂದರೆ ಕಾರಣ ಇಷ್ಟೇ, ಮಳೆ ಹೋಗಿರೋದ್ರಿಂದ ಎಲ್ಲ ತೋಟ ಅದ್ರ ಬಗ್ಗೆ ಕರೆಂಟ್ ಐತೆ ಅಂತ ಈಗ ಎಲ್ಲ ಹೇಳ್ತಾ ಇದ್ವಿ. ಕರೆಂಟಿಗೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತೇಳಿ, ಅದು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಇರಲಿ, ಇರೋದೇ ನೀವು ಏನು ಈ ಒಂದು ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ತೀವೋ ಅದಕ್ಕೆ ನೀವೇ ಸಹ ಅದ್ರ ಬಗ್ಗೆ ಭಾಗಿಯಾಗಿ ನೀವು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿರಿ, ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಬಂಧುಗಳೇ, 42ನೇ ಮಹಾಸಭೆಯ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಮುಖ್ಯವಾಗಿ ನಾವು ತುಮಕೋ ಸಂಸ್ಥೆಯಲ್ಲಿ ಕೇವಲ ಅಡಿಕೆ ವ್ಯವಹಾರವನ್ನು ಮಾತ್ರ ಪ್ರಾರಂಭ ದಿನಗಳಲ್ಲಿ ಅಡಿಕೆ ವ್ಯವಹಾರ ಮಾತ್ರ ಮಾಡ್ತಾ ಬಂದಿದ್ವಿ. ಆದರೆ ಬರ್ತಾ ಬರ್ತಾ ಕೆಲವು ಅಂಶಗಳನ್ನು ನಾವು ರೂಢಿಸ್ಕೊಳ್ಳೇಬೇಕಾಯ್ತು. ರೈತರಿಗೆ ಉಪಯೋಗ ಆಗೋಂಥ ಬಹುಪಯೋಗಿ ಕೆಲಸಗಳನ್ನು ರೂಢಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ನಂತರ ದಿನಗಳಲ್ಲಿ ಸೇಲ್ಸ್ ಸೆಕ್ಷನ್ ಓಪನ್ ಆಯಿತು. ಅಂದರೆ ಪೈಪು, ಗೊಬ್ಬರ ಇರ್ಬೋದು, ಮೋಟ್ರು, ಇನ್ನಿತರೆ ಸಾಮಗ್ರಿಗಳು ರೈತರಿಗೆ ಅನುಕೂಲ ಆಗೋಂಥವು ಯೋಜನೆಗಳನ್ನು ರೂಪಿಸ್ತಾ ಬಂದ್ವಿ. ಅದೇ ರೀತಿ ಸುಮಾರು ಇವತ್ತು ಇವತ್ತು ನಮ್ಮ ಸಂಘದಲ್ಲಿ 18,500 ಜನ ಸದಸ್ಯರು ಬಂದಿದೆ ಅಂತ ಒಂದು ದೊಡ್ಡದಾಗಿ ಹೇಳಬೇಕು ಅಂತ ಹೇಳಿದ್ರೆ 18,500 ಜನ ಸದಸ್ಯರು ಹೊಂದಿದ್ದಾರೆ. ಅಂದರೆ 4 ಜಿಲ್ಲೆಗೆ ವಿಸ್ತಾರ ಆಗಿದೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಂದರೆ ಈ ಸಂಸ್ಥೆಯಲ್ಲಿ ರೈತರ ಹಿತ ಕಾಪಾಡೋಕ್ಕೋಸ್ಕರ ಈ ಸಂಸ್ಥೆ ಸೃಷ್ಟಿಯಾಗಿದೆ ಅನ್ನೋದ್ರೆ ತಪ್ಪಾಗಲಾರದು. ಈ ಸಂಸ್ಥೆಯಲ್ಲಿ 18,500 ಜನಕ್ಕೆ ಸುಮಾರು 530 ಕೋಟಿಗೂ ಅಧಿಕವಾಗಿ ಸಾಲವನ್ನು ವಿತರಣೆ ಮಾಡಿದೆ. 530 ಕೋಟಿ ಅಂತ ಹೇಳಿದರೆ ಸುಮಾರು 400 ಚಿಲ್ಲರೆ ಕೋಟಿ ಈ ಅಡಿಕೆ ಸಂಸ್ಕರಣಕ್ಕೆ ಕೊಟ್ಟಿತ್ತು. ಉಳಿದ 110 ಕೋಟಿಯನ್ನು ಈ ಗೊಬ್ಬರ, ಬೀಜ ಮತ್ತು ಸೂಪರ್ ಮಾರ್ಕೆಟಿಗೆ ಅದಕ್ಕೆ ವಿನಿಯೋಗಿಸ್ರಿ ಅಂತೇಳಿ ಅದಕ್ಕೆ ಅಡಿಷನಲ್ ಆಗಿ ಪ್ರತಿ ಸರಿ ನಿಮಗೆ 1.80ರಿಂದ 2 ಲಕ್ಷ ಸಾಲ ವಿತರಣೆ ಆಗ್ತಿತ್ತು. ಆದರೆ ಈ ಸರಿ ಮಾತ್ರ ವಿಶೇಷವಾಗಿ ನಮ್ಮ ರೈತರು ಕೊಡುಗೈ ದಾನಿಗಳಾಗಬಾರ್ದು, ಯಾರ ಹತ್ರನೂ ಬೇಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಶಿವಕುಮಾರ್ ಅವರು ಅಧ್ಯಕ್ಷರು ನಮ್ಮಲ್ಲಿ ಚರ್ಚೆ ಮಾಡಿಬಿಟ್ಟು ನಮ್ಮ ಆಡಳಿತ ಮಂಡಳಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿ, ನಾವು ಉಪಯೋಗ ಆಗೋ ರೀತಿ ನಾವು ಕೆಲಸವನ್ನು ಮಾಡೋ ದೃಷ್ಟಿಯಿಂದ ನಮ್ಮ ಎಲ್ಲದೂ ಬಹುಮತ ನೀಡಿ ಸಹಕರಿಸಿದ್ದಾರೆ. ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಯಾರ ಹತ್ರನೂ ಬೇಡಬಾರ್ದು. ಮಳೆ ಬಂದ ಗೊಬ್ಬರ ಬೀಜಕ್ಕೆ ಇರ್ಬೋದು, ಮಕ್ಕಳು ಶಾಲೆ ಸೇರಿಸೋದಿರ್ಬೋದು, ಅಥವಾ ಹಬ್ಬ ಹರಿದಿನಗಳಲ್ಲಿ ದಿನಸಿ ಸಾಮಾನುಗಳಿರ್ಬೋದು, ಬಟ್ಟೆ ಬರೆ ತಗೊಳ್ಳೋದಿರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಡಿಷನಲ್ ಆಗಿ ನೀವು ಕೇಳಿದಲೇ ಸುಮಾರು 110 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಬಿಟ್ಟರು. ಸ್ಯಾಂಕ್ಷನ್ ಮಾಡಿಬಿಟ್ಟಾಗ ನೀವು ಅದನ್ನು ಸದುಪಯೋಗ ಪಡಿಸ್ತಾ ಇದ್ದಾರೆ. ಸುಮಾರು ಈಗಾಗಲೇ 40 ಕೋಟಿ ರೂಪಾಯಿನ ಅದನ್ನು ಅಡಿಷನಲ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ನಿಮಗೊಂದು ತಿಳಿದಿರಲಿ, ವಿಶೇಷವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಇವತ್ತು ಯುದ್ಧದ ನಿಮಗೆ ಇರಾನ್ ಮತ್ತು ದೇಶಗಳಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲಿಯಂ ಪ್ರಾಡಕ್ಟಿಂದ ತೊಂದರೆ ಆಗಿರೋದ್ರಿಂದ ಗೊಬ್ಬರದ ರೇಟ್ ಜಾಸ್ತಿ ಆಗ್ತಾ ಇತ್ತು. ಅದನ್ನು ಮನಗೊಂಡು ನಮ್ಮಲ್ಲಿ ಸುಮಾರು 40 ಕೋಟಿ ರೂಪಾಯಿ ವ್ಯಯ ಮಾಡಿ, ಅಂದರೆ 40 ಕೋಟಿ ರೂಪಾಯಿದ ಗೊಬ್ಬರವನ್ನು ಸ್ಟಾಕ್ ಮಾಡಿದ್ವಿ. ಅಂದರೆ ಕಮ್ಮಿ ರೇಟಲ್ಲೇ, ಏನು ರೇಟ್ ಆಗಿರಲಿಲ್ಲ ಅವಾಗ. ಆ ದಿನಗಳಲ್ಲಿ ಮುಂಚೆನೇ 40 ಕೋಟಿ ರೂಪಾಯಿ ಗೊಬ್ಬರವನ್ನು ಸ್ಟಾಕ್ ಮಾಡಿದ್ವಿ. ಹಳೆ ರೇಟಿಗೆ ಗೊಬ್ಬರ ಸ್ಟಾಕ್ ಮಾಡಿ ಇವತ್ತು ಸುಮಾರು ಒಂದು ಕ್ವಿಂಟಲಿಗೆ 150-500 ತನಕ ರೇಟ್ ಜಾಸ್ತಿ ಆಗಿದೆ. ನಾವೇನು ಸ್ಟಾಕ್ ಮಾಡಿದ್ದೀವೋ ಆ ಗೊಬ್ಬರ ಇವತ್ತು ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಅಂದರೆ ಹಳೆ ರೇಟಿಗೆ ನಾವು ಗೊಬ್ಬರ ಕೊಟ್ಟು ನಾವೇನು ಹೊಸ ರೇಟಿಗೆ ಮಾರೋಕ್ಕೆ ಹೋಗಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ನಿಮ್ಮದೇ ಆದಂಥ ಸಾಲ ಅಲ್ಲಿತ್ತು, ಅಂದರೆ ನೀವು ಉಪಯೋಗಿಸಿರಲಿಲ್ಲ. ಆದರೆ ಈ ರೇಟು ಗೊಬ್ಬರನ ಪ್ರತಿ ರೈತರುಗಳು ಅದನ್ನು ಸದುಪಯೋಗ ಪಡ್ಕೊಂಡು ಸುಮಾರು ಒಂದು ದಿನಕ್ಕೆ ಸುಮಾರು 10ರಿಂದ 15 ಲಕ್ಷ ವ್ಯಾಪಾರ ಆಗ್ತಿತ್ತು.
ಒಂದು ದಿನಕ್ಕೆ ಈ ಮಳೆ ಬಿದ್ದ ಮೇಲೆ 1 ಕೋಟಿಯಿಂದ 2 ಕೋಟಿ 40 ಲಕ್ಷ ಅಂತ ವ್ಯಾಪಾರ ಆಗಿದೆ. ಅಂದರೆ ಸದುಪಯೋಗ ರೈತರು ಹೆಂಗೆ ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಕಮ್ಮಿ ರೇಟಿಗೆ ಅಂದರೆ ನಾವೇನು ಈಗ ಹೊಸ ರೇಟಿಗೆ ಕೊಡಲಿಲ್ಲ, ನಾವೇನು ಹಳೆ ರೇಟಿಗೆ ಏನು ಬಂದುತ್ತೋ ಅದೇ ರೇಟಿಗೆ ಕೊಟ್ವಿ. ಇದು ಯಾರಿಗೆ ಉಪಯೋಗ ಅಂತ ಹೇಳ್ರಿ? ರೈತರಿಗೆ ಉಪಯೋಗ ಆಯ್ತು. ನಿಮ್ಮಲ್ಲಿ ₹1 ಜೋಬಲ್ಲಿ ದುಡ್ಡಿಲ್ಲರೂ ಸಹ ಗೊಬ್ಬರ ತಗೊಂಡೋವಂಥ ವ್ಯವಸ್ಥೆ ಆಯಿತು. ಇದೆಲ್ಲ ಯಾತಕ್ಕೋಸ್ಕರ ಮಾಡಿದ್ರು? ರೈತರ ಹಿತರಕ್ಷಣೆಗೆ, ರೈತರ ಅನುಕೂಲಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಅದೇ ರೀತಿ ಹಲವಾರು ಯೋಜನೆಗಳನ್ನು ಪ್ರತಿ ವರ್ಷನೂ ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ತಾ ಬರಬೇಕು ಅನ್ನೋ ಚಿಂತನೆಯಲ್ಲಿ ಶಿವಕುಮಾರ್ ಅವರು ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಅದರೊಳಗೆ ಈ ಸೂಪರ್ ಮಾರ್ಕೆಟ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ನಮ್ಮ ರೈತರು ಪ್ರತಿಯೊಂದು ವಸ್ತು ತರಕ್ಕೂ ಸಹ ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗಿ ತರ್ತಾರೆ. ಅಂಥ ವ್ಯವಸ್ಥೆ ಅವರಿಗೆ ಆಗಬಾರ್ದು, ನಮ್ಮಲ್ಲೇ ಸಿಗುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ತಮಗೆ ಗೊತ್ತಿದೆ, ಕಾರಣಾಂತರಗಳಿಂದ ಅದು ಸ್ಥಗಿತಗೊಂಡಿತು. ಆದರೂ ಎಲ್ಲ ಕಾರ್ಯಗಳು ಸೇರಿಸ್ಬಿಟ್ಟು 1 ವರ್ಷದಲ್ಲಿ 4 ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ಬೋದು. ಅದಕ್ಕೆ ವರ್ಷಕ್ಕೆ 6,000 ನೀವು ಕಟ್ಟಬೇಕು. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ಹೌದು 6,000 ಅಂತ ಮಾಡ್ತಾ ಪ್ರತಿ ವರ್ಷನೂ ನಾವೇ ಪೇ ಮಾಡ್ಕೊಂತ ಹೋಗ್ಬಿಡೋದು, ಜಮಾ ಪ್ರತಿ ವರ್ಷನೂ ಖರ್ಚಾಕೋದು ಒಂದು ಯೋಚನೆ ಮಾಡಿದ್ವಿ. ಮತ್ತು ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡಿದ್ವಿ, ಸರಿ ಇವತ್ತೇನೋ ಮಾಡ್ತೀವಿ, ನಮ್ಮ ಮನಸ್ಥಿತಿ ಹೆಂಗಪ್ಪ ಅಂತ ಹೇಳಿದರೆ 1 ವರ್ಷ ಕಟ್ತೀವಿ, ಆಸ್ಪತ್ರೆಗೆ ಹೋಗಲ್ಲ, ಏನು ಖರ್ಚು, ಆಸ್ಪತ್ರೆಗೆ ಒಂದು ಪ್ರಮೇಯ ಬರಲ್ಲ. 2ನೇ ವರ್ಷ ಕಟ್ತೀವಿ ಮತ್ತು ಅದೇ, 3ನೇ ವರ್ಷ ಕಟ್ಟಲು ಕೂಡ ಆಸ್ಪತ್ರೆಗೆ ಹೋಗಲ್ಲ. 4ನೇ ವರ್ಷ ಕಟ್ತೀವಿ ಮತ್ತು ಆಸ್ಪತ್ರೆಗೆ ಹೋಗೋಂಥ ಅವಶ್ಯಕತೆ ಬೀಳಲ್ಲ. 5ನೇ ವರ್ಷ ಈಗ 4 ವರ್ಷ ಕಟ್ಟಿದ್ದೀನಿ, 24,000 ₹1 ಹಾಸ್ಪಿಟ್ಲಿಗೆ ಹೋಗೋಂಥ ಅವಶ್ಯಕತೆ ಬರಲಿಲ್ಲ. ಮತ್ತೆ ಕಟ್ಟೋಣ ಅಂತೇಳಿ 5ನೇ ವರ್ಷದಿಂದ ಬೇಡ ಅಂತಂತೀವಿ. ಆ ವರ್ಷನ ಅದು 6ನೇ ವರ್ಷನ ಏನೋ ಒಂದು ಗ್ರಾಚಾರ ಕಂಡುಕೊಳ್ತದೆ. ಅದಕ್ಕೆ ಇದು ಆಗೋದು ಬೇಡ. ಯಾಕೆಂದ್ರೆ ನೀನು 6 ವರ್ಷ ಬಿಟ್ಟೆ ಅಂದ ತಕ್ಷಣವೇ ಇಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಇಡೀ ವ್ಯವಸ್ಥೆ ನಾವು ಗುಂಪಾಗಿ ಮಾಡಿದಾಗ ಮಾತ್ರ ನಮಗೆ ಇವನು 6,000 ಪಾಲಿಸಿ ಕೊಡ್ತಾನೆ. ಅದೇ ನೀವು ಇಂಡಿವಿಜುವಲ್ ಆಗಿ ಇದೇ 4 ಲಕ್ಷಕ್ಕೆ ಹೋಗಬೇಕು ಅಂತ ಹೇಳಿದರೆ ಒಂದು ವರ್ಷ ನೋಡ್ತಾರೆ, ಇವನು ವಯಸ್ಸು ಎಷ್ಟು, ಒಂದು 20 ವರ್ಷದಂಗೆ ಒಂದು 5,000 ಲೆವೆಲಿಗೆ ಕೊಡ್ತಾರೆ. ಅದೇ 30 ವರ್ಷದಂಗೆ ಒಂದು 10,000 12,000 ಮಾಡ್ತಾರೆ. 40 ವರ್ಷ ಅಂತಂದಾಗಲೇ 18,000-20,000. ಒಂದು 50 ವರ್ಷ ಅಂದಲೇ 30,000-35,000 ಕಟ್ಟ್ರಿ ಅಂತಾರೆ. 60 ವರ್ಷ ಅಂತ ಹೇಳಿದ್ರೆ 50,000 ಕಟ್ಟ್ರಿ. 1 ವರ್ಷಕ್ಕೆ 50,000 ಕಟ್ಟ್ರಿ 4 ಲಕ್ಷ